ಮೊದಲನೇದಾಗಿ ನಮ್ಮ KLE ವೇಣುಧ್ವನಿ FM 90.4 ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. VTU ಕಡೆಯಿಂದ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ VTU ತಮಗೆಲ್ಲರಿಗೂ ಗೊತ್ತಿರುವಂತೆ 26 ವರ್ಷಗಳು ಕಳೆದಿದೆ. 98ರಲ್ಲಿ 1998 ಸ್ಟಾರ್ಟ್ ಮಾಡಿದ್ದು, ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಆಯಿತು. ಸರಿಸುಮಾರು ನಾವು ಈಗ 6 ವೈಸ್ ಚಾನ್ಸಲರ್ನ VTU ಕಂಡಿದೆ. ಅದರಲ್ಲಿ ಈಗ 6ನೇವರು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ 11 ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ನ ಕಂಡಿದೆ. ನಮ್ಮ ರಂಗಸ್ವಾಮಿ ಅವರು 11ನೇ ರಿಜಿಸ್ಟ್ರಾರ್ ಅಡ್ಮಿನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ 10 ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ನ ಕಂಡಿದೆ. ಅಫ್ಕೋರ್ಸ್ ನಾನೇ ಡಾಕ್ಟರ್ TN ಶ್ರೀನಿವಾಸ್ ಅಂತ ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ನು. ಸರಿಸುಮಾರು ಒಂದು 26 ವರ್ಷಗಳಿಂದ 14 ಲಕ್ಷ ಗ್ರ್ಯಾಜುಯೇಟ್ಸು ಇವಾಗ VTU ಕಡೆಯಿಂದ ಪಾಸಾಗಿದ್ದಾರೆ. ಅವರು ದೇಶದ ಎಲ್ಲ ಕಡೆಯಲ್ಲೂ ಇದ್ದಾರೆ. ಆ್ಯಸ್ ಅವರ ಒಂದು ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಓನ್ ಕಂಪನಿ ಇರ್ಬೋದು, ಅಥವಾ ಸುಮಾರು ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, CEO ಅಥವಾ ಮೇಸ್ಟ್ಗಳಾಗಿರ್ಬೋದು. ಸುಮಾರು ಈ ಟೆಕ್ನಿಕಲ್ ಎಜುಕೇಷನ್ಗೆ ಅಪಾರ ಕೊಡುಗೆಯನ್ನು ಕೊಟ್ಟಿದೆ VTU. ಈಗ ನಾವು ಯಾವುದೇ ಒಂದು ಸಂಸ್ಥೆಯನ್ನು ನಾವು ಮೆಷರ್ ಮಾಡಬೇಕು ಅಂತಂದರೆ ದ ಬೆಸ್ಟ್ ಅವಾರ್ಡ್ಸ್ ಅಂತ ಏನು ಹೇಳ್ತೀವಿ. ಈಗ ರೀಸೆಂಟಾಗಿ ನಮಗೆ 5ರಿಂದ 6 ಅವಾರ್ಡ್ ಬಂತು ಎಜುಕೇಷನ್ ಇದರಿಂದ. ಅದೇ ರೀತಿ ನೀವು ನೋಡಿದಾಗ ಆಲ್ ಇಂಡಿಯಾ ಲೆವೆಲ್ನಲ್ಲಿ 69th ರ್ಯಾಂಕ್ ಇನ್ ಇಂಜಿನಿಯರಿಂಗ್ ಕ್ಯಾಟಗರಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಂದಿದೆ. ಇನ್ 75th ರ್ಯಾಂಕ್ ಇನ್ ಯೂನಿವರ್ಸಿಟಿ ಕ್ಯಾಟಗರಿ ಬಂದಿದೆ. 77th ರ್ಯಾಂಕ್ ಇನ್ ಓವರಾಲ್ ಕ್ಯಾಟಗರಿ ಬಂದಿದೆ. ಅದರಲ್ಲೂ ಹೆಚ್ಚಾಗಿ ನಾನು ಹೇಳಬೇಕು ಅಂತಂದರೆ 22nd ರ್ಯಾಂಕ್ ಇನ್ ದ ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟಿ ರ್ಯಾಂಕಲ್ಲಿ ಕೂಡ ಬಂದಿದೆ. ಇವೆಲ್ಲವೂ ಸಹ NIRF ರ್ಯಾಂಕಿಂಗ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದಿರುವಂಥದ್ದು ಪೊಸಿಷನ್ನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಮುಖ್ಯವಾಗಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಈಗ ಒಂದು 2.5 ವರ್ಷದಿಂದ ನಮ್ಮ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಒಂದು ಮುಖಂಡತ್ವದಲ್ಲಿ ಸುಮಾರು ಚೇಂಜಸ್ನ ತಂದಿದ್ದಾರೆ. ಮೊದಲನೇ ಚೇಂಜು ಅವರು ಮಾಡಿದ್ದು ಡ್ಯುಯಲ್ ಡಿಗ್ರಿ ಸಿಸ್ಟಮ್ ಅಂತ. ಯಾವುದೇ ಒಂದು ವಿದ್ಯಾರ್ಥಿ ಬರೀ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸ್ ಪಾಸ್ ಮಾಡಿದ್ರೆ ಆಗೋದಿಲ್ಲ, ಅವ್ರಿಗೆ 4 ವರ್ಷದಲ್ಲಿ ಇನ್ನೊಂದು ಡಿಗ್ರಿನೂ ಯಾಕೆ ಕೊಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಮೇಜರ್ ಡಿಗ್ರಿ ಆ್ಯಂಡ್ ಮೈನರ್ ಡಿಗ್ರಿ ಅಂತ. ಈಗ ಒಂದು 3 ವರ್ಷದಿಂದ ಎಲ್ಲ ಮಕ್ಕಳು ಮೇಜರ್ ಡಿಗ್ರಿ ಮೈನರ್ ಡಿಗ್ರಿಯನ್ನು ತೊಗೊತಾ ಇದ್ದಾರೆ. ಎರಡನೇದಾಗಿ ಅವರು ಅದೇ ಒಂದು ಸ್ಪೆಷಲೈಸೇಷನಲ್ಲಿ ಈಗ ಒಂದು ಎಲೆಕ್ಟ್ರಾನಿಕ್ಸ್ ಓದ್ತಾ ಇರ್ತಾನೆ ಒಬ್ಬ ವಿದ್ಯಾರ್ಥಿ, ಅವನಿಗೆ ಮೆಕ್ಯಾಟ್ರಾನಿಕ್ಸ್ನಲ್ಲಿ ಇನ್ನೊಂದು ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಇದ್ದರೂ ಸಹ ಹಾನರ್ಸ್ ಡಿಗ್ರಿ ಅಂತ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು 18 ಕ್ರೆಡಿಟ್ ಎಕ್ಸ್ಟ್ರಾ ಅವರು ಓದಿದ್ರೆ ಸಾಕು. ಹಾಗಾಗಿ ಡ್ಯುಯಲ್ ಡಿಗ್ರಿ ಕಾನ್ಸೆಪ್ಟ್ನ ಬಂದಿದೆ ಒಂದು. ಎರಡನೇದಾಗಿ ನಮ್ಮಲ್ಲಿ ಮುಖ್ಯವಾಗಿ ಈಗ ನಮ್ಮ ಸುಮಾರು ಈ ಡಿಲೇ ಇನ್ ಅಡ್ಮಿಷನ್ ಪ್ರಾಸೆಸ್ ಇರ್ಬೋದು, 3-4 ತಿಂಗಳು ಡಿಲೇ ಇರ್ಬೋದು, ಕೋವಿಡ್ ಇಶ್ಯೂಸ್ನಲ್ಲಿ ಸುಮಾರು ಪ್ರಾಬ್ಲಮ್ ಆಯಿತು. ಇವೆಲ್ಲನೂ ಆಗಿ ಏನಾಗಿದೆ, ನಮಗೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಸಿಗ್ತಾ ಇರೋದು ಲೇಟ್ ಆಗ್ತಾ ಬಂತು. ಹಾಗಾಗಿ ನಮ್ಮ ಹಾನರಬಲ್ ವಿದ್ಯಾಶಂಕರ್ ಅವರು ಈಗ 2 ಕಾನ್ವೊಕೇಶನ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಅಂಡರ್ ಗ್ರ್ಯಾಜುಯೇಟ್ಗೆ ಸಪ್ರೇಟಾಗಿ ಕೊಟ್ಬಿಡೋಣ, ಕಾಯೋದು ಬೇಡ, ಅವರು ಪೋಸ್ಟ್ ಗ್ರ್ಯಾಜುಯೇಟ್ಗೆ ಸಪ್ರೇಟಾಗಿ ಕೊಡೋಣ, ಎರಡೂ ಕ್ಯಾಲೆಂಡರ್ ಮ್ಯಾಚ್ ಆದಾಗ ಒಂದೇ ಮಾಡೋಣ ಆಮೇಲೆ ಅಂತ. ಈಗ ದಟ್ ಇಸ್ ದ ಒನ್ ಆಫ್ ದಿ ವಂಡರ್ಫುಲ್ ಡಿಸಿಷನ್ ಆ್ಯಂಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅಪ್ರಿಷಿಯೇಟೆಡ್ ಬೈ ದಿ ಸ್ಟೇಕ್ ಹೋಲ್ಡರ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದ ಮೇಲೆ ಎಷ್ಟೋ ದಿನ ಕಾಯ್ತಾ ಇದ್ರು ರಿಸಲ್ಟ್ಗೆ. 3 ತಿಂಗಳು 4 ತಿಂಗಳು 5 ತಿಂಗಳು ಎಲ್ಲ ಕಾದಿದ್ದಾರೆ ಪಾಪ ಹಿಂದೆ. ಈಗ ಆ ಥರ ಇಲ್ಲ. ನಾವು ಒಂದು ಪಾಲಿಸಿ ಅಂತ ಮಾಡ್ಕೊಂಡಿದ್ದೀವಿ, ಕೊನೆ ಎಕ್ಸಾಮ್ ಆದಮೇಲೆ 10 ದಿನದ ಒಳಗಡೆ ರಿಸಲ್ಟ್ ಕೊಡಲೇಬೇಕು ಅಂತ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಕೋರ್ಸ್ ಆಗಿರಬಹುದು. ಹಾಗಾಗಿ ನಾವು ಅದಕ್ಕೆ ಈಗ ಆಲ್ಮೋಸ್ಟ್ 10 ಡೇಸ್ ಒಳಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ಸಹ ಈ ಸರಿ ನಾವು ಒಂದು ಎಸ್ಪೆಷಲಿ ಫೈನಲ್ ಇಯರ್ ಔಟ್ ಗೋಯಿಂಗ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ 30ನೇ ತಾರೀಕು ಮೇ ಯಾವುದೇ ವರ್ಷ ಆಗಿರ್ಬೋದು, ಯಾವುದೇ ಇಯರ್ ಸ್ಟಾರ್ಟ್ ಆಗಿರಲಿ, ಅವ್ರಿಗೆ ಎಕ್ಸಿಟ್ ಶುಡ್ ಬಿ 30th ಮೇ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಬಟ್ ಲಾಸ್ಟ್ ಟೈಮ್ ಒಂದು ಸರಿ ಹಿಂಗೆ ಆಯಿತು 2023ನಲ್ಲಿ ನಾವು ಬಂದಾಗ. ಸೊ 26th ವಾಸ್ ದ ಲಾಸ್ಟ್ ಎಕ್ಸಾಮ್, ಏನು 26-27 ಲಾಸ್ಟ್ ಎಕ್ಸಾಮ್. ಅಲ್ಲಿಂದ 3 ದಿನಕ್ಕೆ 30ನೇ ತಾರೀಕು ರಿಸಲ್ಟ್ ಕೊಟ್ವಿ. ಎರಡನೇದು 24 ಮೇ, ಅವತ್ತು 30ನೇ ತಾರೀಕೆ ಲಾಸ್ಟ್ ಎಕ್ಸಾಮ್ ಆಯಿತು. 5:30ಗೆ 8 ಗಂಟೆಗೆ ರಿಸಲ್ಟ್ ಕೊಟ್ವಿ, ಅಂದರೆ 3 ಅವರ್ಸಲ್ಲಿ. ಈ ಸಾರಿನೂ ಕೂಡ ಅಂದರೆ 25ರಲ್ಲೂ ಕೂಡ ಮೇ 30th ರಿಸಲ್ಟ್ ಕೊಟ್ಟಿದ್ದೀವಿ. ಆದರೆ ನಮಗೆ 5:30ಗೆ ಎಕ್ಸಾಮ್ ಮುಗೀತು, 6:30ಗೆ ರಿಸಲ್ಟ್ ಕೊಟ್ಟಿದ್ದೀವಿ, 1 ಅವರಲ್ಲಿ.
ಇಟ್ ಇಸ್ ಬಿಕಮ್ ಎ ನ್ಯಾಷನಲ್ ರೆಕಾರ್ಡ್ ಆಕ್ಚುಲಿ. Fantastic. 50,000 ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೊಡೋದು ಅಂದರೆ ಎಷ್ಟು ಸುಲಭದ ಇದಲ್ಲ. ನಿಜ, ನಿಜ. ಬಟ್ ಇಟ್ ಇಸ್ ಅನ್ ಅಚೀವ್ಮೆಂಟ್ ಫ್ರಮ್ ದಿ ಯೂನಿವರ್ಸಿಟಿ. ಆಸ್ ವೆಲ್ ಆಸ್ ಐ ಶುಡ್ ಥ್ಯಾಂಕ್ ಆಲ್ ದಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಹಾನರಬಲ್ ವೈಸ್ ಚಾನ್ಸಲರ್ ಆಗಿರ್ಬೋದು, ರಿಜಿಸ್ಟ್ರಾರ್ ಅಡ್ಮಿನ್ ಆಗಿರ್ಬೋದು, ಆಲ್ ಸ್ಪೆಷಲ್ ಆಫೀಸರ್ಸ್ ಆಗಿರ್ಬೋದು, ಪ್ರಿನ್ಸಿಪಾಲ್ಸು, ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಬೇಕಲ್ಲ ಬಂದು ಟೈಮ್ಲಿ. ಎಲ್ಲ ಟೀಚರ್ಸ್ಗೂ, ಟೀಚಿಂಗು, ನಾನ್ ಟೀಚಿಂಗ್, ಎಸ್ಪೆಷಲಿ ನಮ್ಮ ಡ್ರೈವರ್ಸ್ ಪಾಪ ಗುಲ್ಬರ್ಗ, ಆಮೇಲೆ ಎಲ್ಲಿ ವಿಜಯಪುರ, ಅಲ್ಲೆಲ್ಲಿಂದನೂ ತರಬೇಕು ಆನ್ಸರ್ ಬುಕ್ಲೆಟ್ಸ್ ನಮಗೆ ಫಾಸ್ಟಾಗಿ. ಯಾಕಂದ್ರೆ ರಾತ್ರಿ ಎಲ್ಲ ಓಡಿಸ್ಕೊಂಡು ಮಳೆ ಬೇರೆ ಬರ್ತಾ ಇತ್ತು. ಐ ಶುಡ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ದಿ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ. Yes, yes. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ತಮ್ಮ ಹೆಸರು? ರಾಘವೇಂದ್ರ ಅಂತೇಳಿ, ನಾವು KLE ಕಾಲೇಜಿಂದ ಮಾತಾಡೋದು. ಆಲ್ ರೈಟ್, ರಾಘವೇಂದ್ರ ಅವರೇ ಮಾತನಾಡಿ, ಪ್ರಶ್ನೆಯನ್ನ ಕೇಳಿ. ಸರ್, ಇವಾಗ ನಾವು BEd ಮಾಡ್ತಾ ಇದ್ದೀವಿ. BEd ದಲ್ಲಿ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಇದೀವಿ, ಇಂಗ್ಲಿಷ್ ಮೀಡಿಯಂ ಇದೀವಿ. ಬಟ್ ಜಾಬ್ ಮಾಡ್ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದಾ? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಕಲಿಸ್ಬೋದಾ, ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಸ್ಕೂಲಿಗೆ ಹೋಗ್ಬೋದಾ? ಖಂಡಿತ ಕಲಿಸ್ಬೋದು ರಾಘವೇಂದ್ರ ಅವರೇ. ಯಾಕೆಂದರೆ ಇವಾಗ ನಾವು ಕೂಡ ಕನ್ನಡ ಮೀಡಿಯಮ್ ಓದಿ ಬಂದಿರೋವಂಥವ್ರು, ನಾವೀಗ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಾ ಇದ್ದೀವಲ್ಲ. ಆ ಥರದ್ದೇನು ಭೇದ ಭಾವ ಇಲ್ಲ. ಹಾಗಾಗಿ ನೀವು ಏನು ಯೋಚನೆ ಮಾಡಬೇಡಿ. ಇಂಗ್ಲೀಷಲ್ಲಿ ಒಂದು ಪ್ರಾವೀಣ್ಯತೆಯನ್ನು ನೀವು ಪಡಿಬೇಕಾಗ್ತದೆ. ಒಂದು ಸಾರಿ ನೀವು ಇಂಗ್ಲೀಷ್ನಲ್ಲಿ ಒಂದು ಪ್ರಾವೀಣ್ಯತೆ ಪಡೆದು ನೀವು ಅವರಿಗೆ ರೀಚ್ ಆದರೆ, ಹುಡುಗರಿಗೆ ಖಂಡಿತ ನೀವು ಪಾಠ ಮಾಡ್ಬೋದು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ರಾಘವೇಂದ್ರ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದ ರಾಘವೇಂದ್ರ ಅವರೇ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ವೃತ್ತಿ ಸಮಾಲೋಚನೆ ಮತ್ತು ಮಾರ್ಗದರ್ಶನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಕಾರ್ಯಕ್ರಮದ ಅತಿಥಿಗಳು ತಾವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಉತ್ತರ ಮಾಹಿತಿಯನ್ನು ಕೊಡಲಿದ್ದಾರೆ. 36 ವರ್ಷಗಳ ಕಾಲ ಆಡಳಿತದಲ್ಲಿ ಪರಿಣಿತಿ ಹೊಂದಿರುವ ಕುಲ ಸಚಿವರು, ಮೌಲ್ಯಮಾಪನ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ TN ಶ್ರೀನಿವಾಸ್ ಅವರು, ಹಾಗೆ ಶೈಕ್ಷಣಿಕ ವಿಶೇಷಾಧಿಕಾರಿಗಳು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯ ಪ್ರೊಫೆಸರ್ ಸದಾಶಿವ್ ಹಲ್ಭಾವಿ ಅವರು. ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019049004 ಈ ನಂಬರ್ ಮೇಲೆ ನೀವು ಕರೆ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ವೃತ್ತಿ ಸಮಾಲೋಚನೆ ಮತ್ತು ಮಾರ್ಗದರ್ಶನ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಸೊ VTU ಬಗ್ಗೆ ಮಾತನಾಡಿದ್ರಿ, ಖಂಡಿತ ಇನ್ನೊಂದು ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಲಿಖಿತ್ ಅಂತ. ಎಸ್ ನಿಖಿತ್ ಅವರೇ ಪ್ರಶ್ನೆಯನ್ನ ಕೇಳಿ. ಯಾ ಸರ್, ಆಕ್ಚುಲಿ ಐ ವಾಂಟ್ ಟು ಆಸ್ಕ್ ಇನ್ ಇಂಗ್ಲಿಷ್. Please go ahead, no problem. Yeah, sir, my question was, like, currently in the world where AI and automation are rapidly transforming each and every industry, you name it, service industry or IT for that matter. Let's say I am a tier 3 or a tier 2 college student who is having very limited access to resources and a very okay and an average academic score. How can I strategically position myself to become irreplaceable and future-proof? How can I basically future-proof my career by the steps that I take today? ಇಟ್ಸ್ ವಂಡರ್ಫುಲ್ ಕ್ವಶನ್. ನನಗೆ ಇದು ಒಂದು ಕೆಲಸ, ನೀವು ಒಂದು ಯಾರೇ ಆಗಲಿ ಒಂದು ತಿಳ್ಕೊಬೇಕಾಗಿರೋದು ಮೇಜರ್ ಆಗಿ, ಈಗ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು, ಅಂದರೆ ಕೋರ್ಸಸ್ ಅಂತ ಏನು ಹೇಳ್ತೀವಿ, BSc ಅಥವಾ MSc ಅಥವಾ ನೀವು ಇಂಜಿನಿಯರಿಂಗ್ ಇರ್ಬೋದು, ಮತ್ತು ನಾವು ಏನು ಓದ್ತೀವಿ 4 ವರ್ಷದಲ್ಲಿ ಅದೇ ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಸುಳ್ಳು. ಒಂದಂತೂ ಹೇಳ್ತೀನಿ. ಸೊ ಯಾಕೆಂದರೆ ನಾವು ಈ ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಷನ್ ಸೈನ್ಸು ಅಥವಾ ಎಲ್ಲ IT ಸೆಕ್ಟಾರ್ನಲ್ಲಿ ಅವ್ರು 4 ವರ್ಷ ಏನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾರೆ ಫಾರ್ ದಿ ಪರ್ಪಸ್ ಆಫ್ ದಿ ಎಜುಕೇಷನ್. ಅದು ಅವರು ನಿತ್ಯ ಜೀವನದಲ್ಲಿ ಅದೇ ಅವರು ಪ್ರೊಫೆಷನ್ ಆಗುತ್ತೆ ಅನ್ನೋದು ಆಗೋದಿಲ್ಲ, ನಂಬರ್ 1. ಎರಡನೇದು, ಆ ಪರ್ಟಿಕ್ಯುಲರ್ ಕೋರ್ಸು ಅಥವಾ ಅವ್ರು ಏನು ಕಲ್ತಿರ್ತಾರೆ ದಟ್ ವಿಲ್ ಬಿಕಮ್ ಶೆಲ್ಫ್ ಲೈಫ್ ಅಂತೀವಿ, ಅದು ಆಟೋಮೆಟಿಕಲಿ ಹೋಗ್ಬಿಟ್ಟು ಹೊಸ ಕೋರ್ಸ್ ಬಂದಿರುತ್ತೆ, ಅದನ್ನು ಕಲಿಬೇಕಾಗ್ತದೆ. ನಾನು ಹೇಳೋದು ಹೆಂಗೆ ಅಂದರೆ, ಇಫ್ ಯು ವಾಂಟೆಡ್ ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳ್ತೀವಿ. ನ್ಯೂ ಕಾನ್ಸೆಪ್ಟ್ಸ್ ಏನಿದೆ, ಹೊಸ ಸ್ಕಿಲ್ ಏನಿದೆ ಫಾರ್ ದ ಪ್ರೆಸೆಂಟ್ ರಿಕ್ವೈರ್ಮೆಂಟ್. ನೀವು ಫಾರ್ ಎಕ್ಸಾಂಪಲ್ ಫೋಕಸ್ ಆಗಿ ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತೀರಿ, ಯು ಮೇ ಹ್ಯಾವ್ ಟು ಲರ್ನ್ ದ SAP. ಬೆಟರ್ ಟು ಟೇಕ್ ಎ SAP ಟ್ರೈನಿಂಗ್ ಆ್ಯಂಡ್ ಗೆಟ್ ಜಾಯಿಂಡ್ ಇಟ್. ಆ ಥರ ಯಾವುದು ಹೊಸ ಸ್ಕಿಲ್, ಇಟ್ ಈಸ್ ಆನ್ ದ ಅಡ್ವಾನ್ಸ್ ಸ್ಕಿಲ್ ಅವೈಲಬಲ್ ಇನ್ ದ ಮಾರ್ಕೆಟ್. ಐ ವಾಂಟೆಡ್ ಯು ಟು ಬಿ ಎಕ್ಸ್ಪರ್ಟ್ ಇನ್ ದಾಟ್ ಆ್ಯಂಡ್ ಯು ಶೋಕೇಸ್ ಯುವರ್ ಸ್ಕಿಲ್. ಎಸ್, ಐ ಕ್ಯಾನ್ ಡೂ ಇಟ್. ಎಂಡ್ ಆಫ್ ದ ಡೇ ಇದೇನಂತಂದರೆ, ಒಂದು ಎಜುಕೇಷನ್ ಆ್ಯಂಡ್ ಮಾರ್ಕ್ಸ್ ವಿಲ್ ಹೆಲ್ಪ್ ಯು ಓನ್ಲಿ ಟು ಹ್ಯಾವ್ ಯುವರ್ ಬೇಸಿಕ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ ಅಷ್ಟೇ.
ನಿಮ್ಮ ಫೈನಲಿ ನಿಮ್ಮ ಇಂಟರ್ವ್ಯೂನಲ್ಲಿ ಏನು ಯು ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ಯುವರ್ 2 minutes ಆರ್ 5 minutesಲ್ಲಿ ಅದೇ ದಟ್ ವಿಲ್ ಮೇಕ್ ಯು ಟು ಗೆಟ್ ಎ ಜಾಬ್. ಆ 5 minutes ಆ ಸ್ಕಿಲ್ನ ನೀವು ಆ ಲೈಫ್ ಸ್ಕಿಲ್ ಅಂತ ಏನು ಹೇಳ್ತೀವಿ ಅದನ್ನು ಕಲಿಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ಕಲ್ತವನು ಯಾವತ್ತೂ ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ. See, you may into the business, you may be into the industry, or you may be a teacher, whatever the profession you select, but you wanted to be a true professional in your job. ಅವಾಗ ಏನಾಗ್ತದೆ, ಸೊ ಆಟೋಮೆಟಿಕಲಿ ಯು ಆರ್ ಗೋಯಿಂಗ್ ಟು ಬಿ ಎನ್ ಎಕ್ಸ್ಪರ್ಟ್. ಹಂಗಾಗಿ ನೀವು ಯಾವತ್ತೂ ಸಹ ನಿಮ್ಮ ಒಂದು ಅಕಾಡೆಮಿಕ್ ಕ್ರೆಡೆನ್ಷಿಯಲ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಯಾವತ್ತೂ ಸಹ ನಿಮಗೆ ನೀವೇ ಒಂದು ನಾನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದು ನಿಮ್ಮಲ್ಲಿ ಯಾವತ್ತೂ ಬರಬಾರ್ದು. ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಶುಡ್ ಬಿ ವೆರಿ ಹೈ ಅಂತ ನಾನು ಹೇಳೋದು. ಹಾಗೆ ಅದೇ ರೀತಿಯೂ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ವಾಟ್ ಈಸ್ ದಟ್ ಎಕ್ಸ್ಪೆಕ್ಟೇಷನ್ ಆಫ್ ದ ಸೊಸೈಟಿ ಆರ್ ವಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಯುವರ್ ಇಂಡಸ್ಟ್ರಿ ಟುಡೇ, ಅದನ್ನು ನೀವು ಪ್ರಾವೀಣ್ಯತೆ ಪಡೀರಿ. 100% ಸಕ್ಸಸ್ ನಿಮ್ಮ ಜೊತೆಯಲ್ಲಿ ಇರ್ತದೆ ಅಂತ ಹೇಳ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸ